ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಬಿಗ್ ಬಾಸ್ ಅವ್ರು ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳನ್ನ ಕೊಡ್ತಿದ್ದಾರೆ ಗುರು. ಒಂದು ಕಡೆ ಅನಿಸುತ್ತೆ ಈ ಬಿಗ್ ಬಾಸ್ಗೆ ತಲೆ ಕೆಟ್ಟಿದೆ ಅಂತ ಅನಿಸ್ತಾ ಇದೆ. ಯಾಕಂತಂದರೆ ಸೊ ಆಲ್ರೆಡಿ ಇವಾಗ ಒಬ್ಬರನ್ನ ಕಳಿಸ್ಬಿಟ್ಟಿದ್ದಾರೆ ಮನೆಗೆ. ಆ್ಯಂಡ್ ಗೊತ್ತಿಲ್ಲ ಅದು ಅಪ್ಡೇಟ್ ಅಂದರೆ ಕೆಲವೊಂದು ರೂಮರ್ಸ್ ಇರೋದೇನು ಅಂತಂದರೆ ವಾಪಸ್ ಬರ್ತಾರೆ ರಕ್ಷಿತಾ ಅವರು ಅಂತ. ಬಟ್ ಆದರೂ ಕೂಡ ಒಬ್ಬರನ್ನ ಆಲ್ರೆಡಿ ಫಸ್ಟ್ ದಿನವೇ ಎಗರಿಸ್ಬಿಟ್ಟಿದ್ದಾರೆ ಮನೆಯಿಂದ ಆಚೆಗೆ. ಬಟ್ ಇವಾಗ ನೋಡೋದಾದರೆ 2 ಫೈನಲ್ ಇದೆ. 3ನೇ ವಾರದಲ್ಲಿ ಇನ್ನೊಂದು ಫೈನಲ್ ಶುರು ಆಗುತ್ತೆ. 100 ದಿನ ಕಾಯಬೇಕಾಗಿಲ್ಲ ಯಾರು ಗೆಲ್ತಾರೆ ಅಂತ. ಸೊ 3 ವಾರದಲ್ಲೇ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಟ್ವಿಸ್ಟ್ಗಳೆಲ್ಲ ಕೊಡ್ತಿದ್ದಾರೆ. ಆ್ಯಂಡ್ ಮನೆ ಒಳಗಡೆ ಅಟ್ಲೀಸ್ಟ್ ಒಂದು ವಾರನಾದರೂ ಅವ್ರನ್ನ ಸೆಟ್ಲ್ ಆಗಲಿಕ್ಕೆ ಬಿಡಲ್ಲ ಅಂತ ಅನಿಸುತ್ತೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಆ್ಯಂಡ್ ಬಿಗ್ಗೆ ಟ್ವಿಸ್ಟ್ ಇನ್ BB ಅಂತ ಕೂಡ ಹೇಳಿಬಿಟ್ಟು ಸೊ ಯಾರು ಗೆಲ್ತಾರೆ ಅಂತ 100 ದಿನ ಕಾಯಬೇಕಾಗಿಲ್ಲ, 3 ವಾರಗಳಲ್ಲಿ ಗೊತ್ತಾಗುವಂಥದ್ದು. ಯಾಕಂದರೆ 3ನೇ ವಾರದಲ್ಲೇ ಒಂದು ಫೈನಲ್ ಇರುತ್ತೆ ಅಂತ. ಅಂದರೆ ಈ ಸೀಸನಲ್ಲಿ 2 ಫೈನಲ್ ಇರುತ್ತೆ ಅಂತ ಹೇಳ್ತಿರೋದು ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೋ ಅಂತ ಗೊತ್ತಿಲ್ಲ. ಸೊ ಎಪಿಸೋಡ್ ನೋಡಿದ್ರೇ ಗೊತ್ತಾಗುತ್ತೆ ಏನೇನು ಒಂದು ರೂಲ್ಸ್ಗಳಿದೆ ಆ್ಯಂಡ್ ಯಾವ ರೀತಿಯಲ್ಲಿ ಅವ್ರು ಏನು ಹೇಳೋಕ್ಕೆ ಹೊರಟಿದ್ದಾರೆ ಅನ್ನೋವಂಥದ್ದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಯಾರು ಹೇಗೆ ಬೇಕಾದರೂ ಯಾವಾಗ ಬೇಕಾದರೂ ಎಲಿಮಿನೇಟ್ ಆಗ್ಬೋದಂತೆ. ಅದು ಗುಂಪಾಗಾದರೂ ಎಲಿಮಿನೇಟ್ ಆಗ್ಬೋದು ಅಥವಾ ಒಂಟಿಯಾಗಾದರೂ ಎಲಿಮಿನೇಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಗುರು, ಈ ಸೀಸನ್ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಬಿಗ್ ಬಾಸ್ ಅಂತ ದೇವರನಿಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಟ್ವಿಸ್ಟ್ಗಳಂತೂ ಸಖತ್ತಾಗಿ ಕೊಡ್ತಾವ್ರೆ. ಆ ಟ್ವಿಸ್ಟ್ಗಳೇನಾದರೂ ನಿಜ ಅಂತ ಆದರೆ ಖಂಡಿತವಾಗ್ಲೂ ಈ ಸೀಸನ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಹೋಗ್ತಿರಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಥವಾ ಇನ್ ಕೇಸ್ ಏನಾದರೂ ಇವಾಗ ಮತ್ತೆ ರಕ್ಷಿತಾ ವಾಪಸ್ ಬಂದು ಈ ಟ್ವಿಸ್ಟ್ ಎಲ್ಲ ಟುಸ್ಪಾಟಕ್ಕೆ ಅಂತಾದರೆ ಇಂಟ್ರೆಸ್ಟ್ ಹೊಂಟೋಗ್ಬಿಡುತ್ತೆ. ಈ ಇಂಟ್ರೆಸ್ಟ್ ಏನು ಕ್ರಿಯೇಟ್ ಮಾಡ್ತಿದ್ದಾರೆ ಅಥವಾ ಈ ಬಿಲ್ಡಪ್ ಏನು ಕೊಡ್ತಿದ್ದಾರೆ ಆ ಬಿಲ್ಡಪ್ನ ಹಂಗೆ ಮೇಂಟೈನ್ ಮಾಡಬೇಕು ಅಂತಂದರೆ ಅವ್ರು ಏನೇನು ಹೇಳಿದಾರಲ್ಲ ಸೊ ಅದ್ರ ಮಾತಿನ ಮೇಲೆ ನಿಂತ್ಕೊಂಡು ಸೊ ಅದನ್ನು ಮಾಡಬೇಕು. ಇನ್ ಕೇಸ್ ಇವಾಗ ರಕ್ಷಿತಾಗೆ ಎಲಿಮಿನೇಟ್ ಮಾಡಿದ್ರು ಮತ್ತೆ ಅವ್ರನ್ನ ವಾಪಸ್ ಒಳಗಡೆ ಕರ್ಕೊಂಡು ಬಂದು ಅಥವಾ ಈ 2 ಫೈನಲ್ ಅಂತ ಏನು ಹೇಳಿದಾರಲ್ಲ ಸೊ ಇದನ್ನೆಲ್ಲನೂ ಜಸ್ಟ್ ಗಿಮಿಕ್ಗೋಸ್ಕರನೇ ಮಾಡ್ತಿದ್ರೆ ಮುಂದೆ ಬಿಗ್ ಬಾಸ್ ಹೋದಂಗೆ ಜನಗಳಿಗೆ ಬಿಗ್ ಬಾಸ್ ಮೇಲೆ ನಂಬಿಕೆ ಕಳ್ಕೊತಾರೆ. ಬಟ್ ಆದರೆ ಇವಾಗ ನೋಡ್ತಾ ಇದ್ರಂತೂ ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತಲೇ ಅನಿಸ್ತಾ ಇದೆ ನನಗೆ. ರಕ್ಷಿತಾ ಹೋಗಿದ್ದು ಕೂಡ ಅಷ್ಟೇ. ಸೊ ಮತ್ತೆ ಅವ್ರು ಬರಲ್ಲ ಅಂತಲೇ ಅನಿಸ್ತಾ ಇದೆ. ಗೊತ್ತಿಲ್ಲ ಇನ್ ಕೇಸ್ ಅವ್ರನ್ನ ಮತ್ತೆ ಬೇರೆ ಒಂದು ರೂಪದಲ್ಲಿ ಏನಾದ್ರು ಕರ್ಕೊಂಡು ಬೇರೆ ರೂಪ ಮೀನ್ಸ್ ನೆಕ್ಸ್ಟ್ ಎಪಿಸೋಡು ಅಥವಾ ನಾಡಿದ್ದು ಎಪಿಸೋಡಲ್ಲಿ ಕರ್ಕೊಂಡು ಬಂದರೆ ಏನು ರೀಸನ್ ಕೊಡ್ತಾರೆ ಅನ್ನೋದು ನೋಡಬೇಕು. ಓಕೆ, ಒಂದಂತೂ ಸತ್ಯ. ಸೊ 12ನೇ ಸೀಸನು. ಸೊ ನಾರ್ಮಲಾಗಂತೂ ಹೋಗ್ತಾ ಇಲ್ಲ, ಇದು ಯಾವುದೋ ಹಳ್ಳ ಗುಂಡಿ ಏನೋ ಅಂತಾರಲ್ಲ ಅಂಥ ಒಂದು ರೋಡಲ್ಲೇ ಸಾಗ್ತಾ ಐತೆ. ಸೊ ಕಷ್ಟ ಇದೆ, ನೋಡೋಣ ಒಳಗಡೆ ಇರೋಂಥ ಕಂಡೀಷನ್ಗಳಿಗೆ. ಆ್ಯಂಡ್ ನಮಗೂ ಕೂಡ ಅಷ್ಟೇ. ಸೊ ಯಾವ ಒಂದು ಬೇಸಿಸ್ ಮೇಲೆ ಎಲಿಮಿನೇಟ್ ಮಾಡ್ತಾರೆ ಅನ್ನೋವಂಥದ್ದು ಕೂಡ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಟ್ವಿಸ್ಟ್ಗಳಂತೂ ಸಖತ್ತಾಗಿ ಇಟ್ಟಿದ್ದಾರೆ. ಅದೇನೋ ಮೇ ಬಿ ಗೊತ್ತಿಲ್ಲ, ಟ್ವಿಸ್ಟ್ಗಳು ಕೊಡಬೇಕು ಅಂತಲೇ ಅವ್ರಿಗೆ ಕಾಟ ಕೊಡ್ತಾವ್ರ ಏನು ಅಂತ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಒಂದು ವಾರನಾದರೂ ಅವ್ರನ್ನ ಸೆಟ್ಲ್ ಆಗಲಿಕ್ಕೆ ಬಿಡಬೇಕಿತ್ತು ಅಂತ ನನ್ನ ಅನಿಸಿಕೆ. ಆಲ್ರೆಡಿ ಕೆಲವರೆಲ್ಲ ಫುಲ್ ಹೆದರ್ಕೊಂಡ್ಬಿಟ್ಟವ್ರೆ ಒಳಗಡೆಗೆ. ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಓಕೆ, ಸೊ ನನ್ನ ಅನಿಸಿಕೆನ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.